ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 8, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ, ಲಾ ಎಕ್ಸಲೆನ್ಸ್ನ ಪ್ರಿಲಿಮ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚ್ ಆರಂಭ ಆಗ್ತಾ ಇದೆ. UPSC 2022ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅಕ್ಟೋಬರ್ 18th ಇದರ ಕ್ಲಾಸಸ್ ಆರಂಭ ಆಗ್ತಾ ಇದೆ. ಇದರೊಳಗೆ NCERT ಫೌಂಡೇಶನ್, ಪ್ರಿಲಿಮ್ ಕಮ್ ಮೇನ್ಸ್ನ ಆಫ್ಲೈನ್ ಕ್ಲಾಸಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ನ ಟೆಸ್ಟ್ ಸೀರೀಸ್ ಇದೆಲ್ಲವೂ ಕಂಡಕ್ಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ಕಾಲರ್ಶಿಪ್ ಟೆಸ್ಟ್ನ ಕೂಡ ಲಾ ಎಕ್ಸಲೆನ್ಸ್ ನಡೆಸ್ತಾ ಇದೆ. ಸ್ಟೂಡೆಂಟ್ಸ್ಗೆ ಅಂತ ಬೇರೆ ಬೇರೆ ಸಿಟೀಸಲ್ಲಿ ನಡೆಸ್ತಾ ಇದೆ. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಹಾಗೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ನ ಸೀರೀಸ್ ಒಳಗೆ ತುಮಕೂರಲ್ಲಿರುವಂಥ UPSC ಆಸ್ಪಿರೆಂಟ್ಸ್ ಲಾ ಎಕ್ಸಲೆನ್ಸ್ನ PCM ಕೋರ್ಸ್ 2022ಗೆ ಜಾಯಿನ್ ಆಗಬೇಕು ಅಂತಿರೋರಿಗೆ ಅಂತ ಫ್ರೀ ಸ್ಕಾಲರ್ಶಿಪ್ ಟೆಸ್ಟನ್ನು ಅಕ್ಟೋಬರ್ 12, 2021 ಬೆಳಗ್ಗೆ ಟ್ಯೂಸ್ಡೇ 11 ಗಂಟೆಗೆ ಚೇತನ ವಿದ್ಯಾಮಂದಿರದಲ್ಲಿ ನಡೆಸಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮೊದಲಿಗೆ ಮೊನ್ನೆ ಸಂಚಿಕೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ? ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾ ಇರೋದು. ಮೊದಲನೇ ಸ್ಟೇಟ್ಮೆಂಟ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಇಸ್ ಅನ್ ಅಂಬ್ರೆಲಾ ಹೆಲ್ತ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ಡ್ ಇನ್ 2018 ವಿತ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟುವರ್ಡ್ಸ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರಿಷರಿ ಹೆಲ್ತ್ ಕೇರ್. ಎರಡನೇ ಸ್ಟೇಟ್ಮೆಂಟ್, ದ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂಡರ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಗಿವ್ಸ್ ಅನ್ ಇನ್ಶೂರೆನ್ಸ್ ಕವರ್ ಆಫ್ 5 lakh per annum per family but does not cover pre-hospitalization and post-hospitalization charges. ನೀವು UPSC ಹಳೆ ಪ್ರಿಲಿಮ್ಸ್ ಪೇಪರ್ಸ್ನ ನೋಡಿದರೆ ಈ ರೀತಿ ಲೆಂದಿ ಸ್ಟೇಟ್ಮೆಂಟ್ ಇರುವಂಥ ಕ್ವೆಶನ್ಸ್ಗಳನ್ನ ನೋಡ್ತೀರಾ. ಈ ರೀತಿ ದೊಡ್ಡ ಸ್ಟೇಟ್ಮೆಂಟ್ ಬಂದಾಗ ಇದರ ಪ್ರತಿಯೊಂದು ಭಾಗನೂ ನಿಜಾನ ಅಥವಾ ವಾಟ್ ಎವರ್ ಈಸ್ ಆಸ್ಡ್ ಅದರ ಪ್ರಕಾರ ನೀವು ಓದಬೇಕಾಗುತ್ತೆ. ಆಯುಷ್ಮಾನ್ ಭಾರತ್ ಸ್ಕೀಮ್ ಈಸ್ ಅನ್ ಅಂಬ್ರೆಲಾ ಹೆಲ್ತ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಸರಿಯಾಗಿರುವಂಥದ್ದು. 2018 ಲಾಂಚ್ ಆಗಿರೋದು ಕರೆಕ್ಟ್. ವಿತ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟುವರ್ಡ್ಸ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಹೆಲ್ತ್ ಕೇರ್. ಇದನ್ನು ನಾವು ನೋಡಿದ್ವಲ್ವಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಹೆಲ್ತ್ ಕೇರ್. ಫಸ್ಟ್ ಲೆವೆಲ್ ಆಫ್ ಕಾಂಟ್ಯಾಕ್ಟ್ ಆಗಿರುವಂಥ ಪ್ರೈಮರಿ ಲೆವೆಲ್ ಏನಿದೆ ಅಲ್ಲಿ ಇನ್ನಷ್ಟು ಸೌಕರ್ಯಗಳನ್ನ ಕೊಟ್ಟು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ನ ತೆಗಿತಾ ಇದ್ದೀವಿ. ಹಾಗೆ ಸೆಕೆಂಡ್ರಿ ಹಾಗೂ ಟರ್ಷರಿ ಕೇರ್ ಏನಿದೆ ಅಲ್ಲಿ ಜಾಸ್ತಿ ಹಣ ಖರ್ಚಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಸರ್ಕಾರ ಇನ್ಶೂರೆನ್ಸ್ ಕವರ್ನ ಕೊಡ್ತಾ ಇದೆ. ಅದೇನೇ ನಿಮ್ಮ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಥವಾ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಡಿಸ್ಕಸ್ ಮಾಡಿದ ಹಾಗೆ ಆಯುಷ್ಮಾನ್ ಭಾರತ್ಗೆ 2 ಭಾಗ ಇದೆ. ಒಂದು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ತೆಗೆಯುವಂಥದ್ದು, ಇನ್ನೊಂದು ಈ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಹಾಗಾಗಿ ಇದನ್ನು ಅಂಬ್ರೆಲಾ ಸ್ಕೀಮ್ ಇಲ್ಲೇನು ಕೊಟ್ಟಿದ್ದಾರೆ, ಇದು ಅಂಬ್ರೆಲಾ ಸ್ಕೀಮ್ ಅಂತ ಕೂಡ ಕರೆಯಲ್ಪಡುತ್ತೆ. ಈಗ ಎರಡನೇ ಸ್ಟೇಟ್ಮೆಂಟ್ ಕಡೆ ಹೋಗೋಣ. ದ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂಡರ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಗಿವ್ಸ್ ಅನ್ ಇನ್ಶೂರೆನ್ಸ್ ಕವರ್ ಆಫ್ 5 lakh per annum per family, ಕರೆಕ್ಟ್ ಆಗಿರುವಂಥದ್ದು. ಬಟ್ ಡಸ್ ನಾಟ್ ಕವರ್ ಪ್ರೀ ಹಾಸ್ಪಿಟಲೈಸೇಷನ್ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಚಾರ್ಜಸ್. ಇದನ್ನು ನೋಡಿದ್ವಿ, 3 ದಿನ ಪ್ರೀ ಹಾಸ್ಪಿಟಲೈಸೇಷನ್, 15 ದಿನ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೂಡ ಇದರಲ್ಲಿ ಕವರ್ ಆಗಿದೆ ಅಂತ. ಹಾಗಾಗಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಪ್ರಶ್ನೆಯಲ್ಲಿ ಏನು ಕೇಳಿರೋದು, ಯಾವುದು ಸರಿಯಾಗಿಲ್ಲ ಅಂತ. ಎರಡನೇ ಸ್ಟೇಟ್ಮೆಂಟ್ ಅಷ್ಟೇ ತಪ್ಪಾಗಿರೋದ್ರಿಂದ ಇಲ್ಲಿ ಉತ್ತರ B only 2. ಹಾಗೆ ನೋಡಿದ್ರೆ ಈ ಪ್ರಶ್ನೆ ತುಂಬ ಈಸಿಯಾಗಿದೆ, ಕಷ್ಟ ಏನಿಲ್ಲ. ಆದರೆ ಇಲ್ಲಿ ಕೊಟ್ಟಿರುವಂಥ ಲೆಂದಿ ಸ್ಟೇಟ್ಮೆಂಟ್ಗಳಿಗೆ ಪ್ರತಿ ಫ್ಯಾಕ್ಟ್ನ ಚೆಕ್ ಮಾಡೋದಿರಲಿ, ಇಲ್ಲಿ ನಾಟ್ ಟ್ರೂ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಗಮನಿಸೋದಿರಲಿ, ಹೀಗೆ ಗಮನವಿಟ್ಟು ಅಷ್ಟೇ ಇಲ್ಲಿ ಆನ್ಸರ್ ಮಾಡಬೇಕಾಗಿರುವಂಥದ್ದು. ಆದರೆ ನಿಮ್ಮಲ್ಲಿ ಹಲವಾರು ಜನ ತಪ್ಪು ಉತ್ತರವನ್ನು ಕೊಟ್ಟಿದ್ದಾರೆ. ಕೇವಲ ಐ ಥಿಂಕ್ 3-4 ಜನ ಅಷ್ಟೇ, ಜಗನ್ನಾಥ್, ಅಶ್ವಿನಿ, ಮಹೇಶನ್ ಅವರು ಹಾಗೂ ಇನ್ನೊಬ್ರು ಅಷ್ಟೇ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳು. ಹಾಗೆ ಈ ಪ್ರಶ್ನೆಗಳು ನಾವೇನು ಕೊಡ್ತಾ ಇರ್ತೀವಿ ಅದಕ್ಕೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ನೀವು ಎಕ್ಸಾಮಲ್ಲಿ ಏನೆಲ್ಲ ತಪ್ಪು ಮಾಡಬಹುದು ಅದೆಲ್ಲ ಈಗಲೇ ಮಾಡಿ ಅದನ್ನು ಸರಿಪಡಿಸ್ಕೊಳಕ್ಕೆ ಇದು ನಿಮಗೆ ತುಂಬ ಒಳ್ಳೆಯ ಅವಕಾಶ ಆಗುತ್ತೆ. ಸೊ ಇನ್ನಷ್ಟು ಜನ ಪ್ರಯತ್ನ ಮಾಡಿ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಭಾರತ ನೇಪಾಳನ ಗಡಿ ಏನಿದೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ 2 ದೇಶಗಳು ಏನು ಕ್ರಮಗಳನ್ನ ತೊಗೊತಾ ಇದ್ದೇವೆ ಅಂತ ತಿಳ್ಕೊತಾ ಇದ್ದೀವಿ. ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ನಾವೇನು ಹೊಸದಾಗಿ ಕೋಟ ಮಾಡಿದ್ವಿ ಅದನ್ನು ಪ್ರಶ್ನಿಸ್ತಾ ಸುಪ್ರೀಂ ಕೋರ್ಟ್ ಕೆಲವೊಂದು ಪಾಯಿಂಟ್ಸ್ನ ಮಾಡ್ತಾ ಇದೆ. ಭಾರತದ ಎಕನಾಮಿಕ್ ಗ್ರೋತ್ ಹೇಗೆ ಮುಂದುವರ್ತಿದೆ ಅನ್ನೋದಕ್ಕೆ ವರ್ಲ್ಡ್ ಬ್ಯಾಂಕ್ನ ಫೋರ್ಕಾಸ್ಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಲಿಟ್ರೇಚರಲ್ಲಿ ಯಾರಿಗೆ ನೋಬೆಲ್ ಪ್ರೈಸ್ ಬಂದಿದೆ ಅಂತ ತಿಳ್ಕೊತಾ ಇದ್ದೀವಿ. ಹಾಗೆ ಎಡಿಟೋರಿಯಲ್ ಅಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾವೇನು ಆಂಟಿ ಮೆರೇಲಿಯನ್ ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊತಾ ಇದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕೋವಿಡ್ ಕೂಡ ಒಂದು ವಿಪತ್ತಲ್ವ, ಅದನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಹ್ಯಾಂಡಲ್ ಮಾಡಿದ್ವು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೆ ಯಾಕೆ ಜಾಸ್ತಿ ರೋಲ್ ಇರಬೇಕು, ಇದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯ ಕಡೆ ಹೋಗೋಣ. ಇಂಡಿಯಾ ನೇಪಾಲ್ ಟು ಕಂಡಕ್ಟ್ ಜಾಯಿಂಟ್ ಪ್ಯಾಟ್ರೋಲ್ಸ್ ಫಾರ್ ಕಂಟ್ರೋಲಿಂಗ್ ಟ್ರಾನ್ಸ್ ಬಾರ್ಡರ್ ಕ್ರೈಮ್. ಇದು ನಿಮ್ಮ UPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ಸ್ಪೆಸಿಫಿಕ್ ಆದ ಟಾಪಿಕ್ ಇದೆ, ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಭಾರತ ಯಾವ್ಯಾವ ದೇಶಗಳ ಜೊತೆ ಬಾರ್ಡರ್ನ ಶೇರ್ ಮಾಡುತ್ತೆ, ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಇಂಡಿಯಾ, ಚೈನಾ, ನೇಪಾಲ್, ಮಯನ್ಮಾರ್, ಭೂತಾನ್, ಎಲ್ಲ ದೇಶ
ದೇಶಗಳ ಜೊತೆ ಗಡಿ ಹೇಗಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಹೇಗೆ ನಾವು ಅದನ್ನ ಬಗೆಹರಿಸ್ಕೊತಾ ಇದೀವಿ, ಇದೆಲ್ಲದು ನಿಮಗೆ ಈ ಒಂದು ಟಾಪಿಕ್ ಕೆಳಗೆ ಬರುತ್ತೆ. ಹಾಗಾಗಿ ಈ ಆರ್ಟಿಕಲ್ ಆ ಒಂದು ಟಾಪಿಕ್ ಕೆಳಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ಗೂ ಕೂಡ UPSC KPSC ಎರಡು ಪ್ರಿಲಿಮ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಕೆಲವೊಂದು ಫ್ಯಾಕ್ಟ್ಗಳು ಕೂಡ ಈ ಆರ್ಟಿಕಲಲ್ಲಿ ಇದೆ. ಸೊ ಅದನ್ನು ತಿಳ್ಕೊಳ್ಳೋಣ. ಯಾಕೆ ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ? ಈಗ ಪ್ರಸ್ತುತ ಆನ್ಯುವಲ್ ಮೀಟಿಂಗ್ ಆಫ್ ಬಾರ್ಡರ್ ಗಾರ್ಡಿಂಗ್ ಫೋರ್ಸಸ್ ಭಾರತ ನೇಪಾಳ ಮಧ್ಯೆ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಬಂದಿರೋದು. ಭಾರತ ನೇಪಾಳನ ಗಡಿ ಏನಿದೆ ಅದು 1700 ಕಿಲೋಮೀಟರ್ಸ್ ಉದ್ದ ಇದೆ. ಈ 1700 ಕಿಲೋಮೀಟರ್ಸ್ ಕೂಡ ಓಪನ್ ಬಾರ್ಡರ್ ಆಗಿದೆ. ಓಪನ್ ಬಾರ್ಡರ್ ಅಂತ ಅಂದರೆ ಎಲ್ಲಿ ಫ್ರೀ ಮೂವ್ಮೆಂಟ್ ಆಫ್ ಪೀಪಲ್ ಹಾಗೂ ಗೂಡ್ಸ್ ಇರುತ್ತೆ, ಜಾಸ್ತಿ ಬಾರ್ಡರ್ ನಿಯಂತ್ರಣ ಇರಲ್ಲ, ಆ ಗಡಿಯನ್ನು ನಾವು ಓಪನ್ ಬಾರ್ಡರ್ ಅಂತ ಕರಿತೀವಿ. 1950ಇಂದನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದನೂ ಎರಡು ದೇಶಗಳ ಮಧ್ಯೆ ಓಪನ್ ಬಾರ್ಡರ್ ಇದೆ. ಈ ಬಾರ್ಡರ್ ಸಗೌಲಿ ಟ್ರೀಟಿ 1816ನಲ್ಲಿ ಸೈನ್ ಆಗಿದ್ದು, ಈ ಟ್ರೀಟಿಯ ಪ್ರಕಾರ ಇದರ ಗವರ್ನೆನ್ಸ್ ನಡೀತಾ ಇದೆ. ಈ ಬಾರ್ಡರ್ ಹೀಗೆ ಇರಬೇಕು, ಓಪನ್ ಬಾರ್ಡರ್ ಆಗಿರಬೇಕು ಅನ್ನೋದು ಭಾರತ ನೇಪಾಳ ಎರಡು ಕೂಡ 1950 ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಏನು ಎರಡು ದೇಶಗಳ ಮಧ್ಯೆ ಸೈನ್ ಆಗಿದೆ, ಅದರ ಪ್ರಕಾರ ಒಪ್ಕೊಂಡಿದೆ. ಈಗ ಈ ಓಪನ್ ಬಾರ್ಡರ್ ಏನಿದೆ ಇದರಿಂದ ಪಾಸಿಟಿವ್ ಇದೆ, ನೆಗೆಟಿವ್ ಕೂಡ ಇದೆ. ಒಳ್ಳೇದು ಏನಿದೆ, ಎರಡು ದೇಶಗಳ ಮಧ್ಯೆ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಏನಿದೆ ಅದು ಬಲವಾಗುತ್ತೆ. ಹೌದಾ? ಯಾವಾಗ ಎರಡು ದೇಶಗಳ ಮಧ್ಯೆ ಆರ್ಥಿಕ ಸಹಕಾರ ಇರ್ಬೋದು, ಜನಗಳ ಓಡಾಟ ಜಾಸ್ತಿ ಇದೆ ಅಂತಂದರೆ ಆಬ್ವಿಯಸ್ಲಿ ವಿಲ್ ಹ್ಯಾವ್ ಎ ಬೆಟರ್ ರಿಲೇಶನ್ಶಿಪ್. ಇದು ಪಾಸಿಟಿವ್ ಆಗಿದೆ. ಆದರೆ ನೆಗೆಟಿವ್ ಏನು ಅಂತಂದರೆ ಈ ಓಪನ್ ಬಾರ್ಡರ್ ಇರೋ ಕಾರಣ ಏನಾಗುತ್ತೆ, ಇದರ ದುರ್ಬಳಕೆ ಕೂಡ ಜಾಸ್ತಿ ಆಗುತ್ತೆ. ಲ್ಯಾಂಡ್ ಬಾರ್ಡರ್ನಂಥ ಕ್ರೈಮ್ಸ್ ಇರ್ಬೋದು, ಅಥವಾ ಕಾಶ್ಮೀರ್ ಹಾಗೂ ನಾರ್ತ್ ಈಸ್ಟಲ್ಲಿ ನಾವೇನು ಸಪ್ರೇಟಿಸ್ಟ್ ಮೂಮೆಂಟ್ಸ್ನ ಇನ್ಸರ್ಜೆಂಟ್ಸ್ನ ನೋಡ್ತೀವಿ, ಅವರೆಲ್ಲರೂ ಈ ಪ್ರದೇಶವನ್ನು ಓಪನ್ ಬಾರ್ಡರ್ನ ಮುಖಾಂತರ ದುರ್ಬಳಸ್ಕೊಳ್ಳೋವಂಥದ್ದು. ಟೆರರಿಸ್ಟ್ ಆರ್ಗನೈಸೇಷನ್ಸ್ ಕೂಡ ಡೈರೆಕ್ಟಾಗಿ ಭಾರತಕ್ಕೆ ಬರೋಕ್ಕಾಗದೆ ಇದನ್ನು ಟ್ರಾನ್ಸಿಟ್ ರೂಟ್ ಆಗಿ ಉಪಯೋಗಿಸ್ಕೊಂಡು ಭಾರತವನ್ನು ತಲುಪೋದು, ಈ ರೀತಿ ಓಪನ್ ಬಾರ್ಡರ್ನ ದುರ್ಬಳಕೆ ಆಗುತ್ತೆ. ಹಾಗಾಗಿ ಈ ಪ್ರದೇಶವನ್ನು ಎರಡೂ ದೇಶದ ಬಾರ್ಡರ್ ಗಾರ್ಡಿಂಗ್ ಫೋರ್ಸಸ್ ನೋಡ್ಕೊತವೆ. ಬಾರ್ಡರ್ ಗಾರ್ಡಿಂಗ್ ಅಂದರೆ ಭಾರತದಲ್ಲಿ ಈ ಬಾರ್ಡರನ್ನು ಯಾರು ಗಾರ್ಡ್ ಮಾಡ್ತಾ ಇದ್ದಾರೆ? ಸಶಸ್ತ್ರ ಸೀಮಾ ಬಲ್ ಈ ಸಂಸ್ಥೆ ಗಾರ್ಡ್ ಮಾಡ್ತಾ ಇದೆ. 1962 ಯಾವಾಗ ಭಾರತ ಹಾಗೂ ಚೈನಾ ಮಧ್ಯೆ ಯುದ್ಧ ಆಯಿತು, ಆ ಯುದ್ಧ ಆದಮೇಲೆ ಏನು ಬಾರ್ಡರ್ ಏರಿಯಾ ಇದೆ, ಭಾರತದ ಬಾರ್ಡರ್ ಏರಿಯಾಸ್ ಮೇಲೆ ನಾವು ಇನ್ನಷ್ಟು ಗಮನವನ್ನು ಹರಿಸಬೇಕು ಅಂತ ಭಾರತ ಎಚ್ಚೆತ್ಕೋತು. ಆ ಹಿನ್ನೆಲೆಯಲ್ಲಿ 1962 ಈ ಸಶಸ್ತ್ರ ಸೀಮಾ ಬಲ್ನ ರಚನೆ ಆಯಿತು. ಗಡಿ ಪ್ರದೇಶ ಅಂತಂದಾಗ ಅಲ್ಲಿ ಇರುವಂಥ ಜನಸಂಖ್ಯೆಯ ಕಲ್ಚರ್ ಇರ್ಬೋದು, ಭೌಗೋಳಿಕವಾಗಿ ಆ ಜಾಗ ಏನಿದೆ, ಇದ್ರ ಬಗ್ಗೆ ಎಲ್ಲ ಇನ್ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ನ ಅವಶ್ಯಕತೆ ಇದೆ ಅಂತ ಅನಿಸ್ತು. ಹಾಗಾಗಿ ಈ ಒಂದು ಸಂಸ್ಥೆಯ ರಚನೆಯನ್ನು ಮಾಡಿ ದೂರ ಇರುವಂಥ ರಿಮೋಟ್ ಬಾರ್ಡರ್ ಏರಿಯಾಸಲ್ಲಿ ಟೋಟಲ್ ಸೆಕ್ಯೂರಿಟಿ ಪ್ರಿಪೇರ್ನೆಸ್ಗೆ ಅಂತಾನೆ ಈ ಸಶಸ್ತ್ರ ಸೀಮಾ ಬಲ್ನ ಗುರಿಯನ್ನಾಗಿ ಇಡಲಾಗಿದೆ. ಕಾರ್ಗಿಲ್ ಯುದ್ಧ ಆದಮೇಲೆ ಸುಬ್ರಹ್ಮಣ್ಯಂ ಕಮಿಟಿ ಅಂತ ಒಂದು ರಚನೆ ಆಗುತ್ತೆ. ಈ ಸುಬ್ರಹ್ಮಣ್ಯಂ ಕಮಿಟಿಯ ರಿಪೋರ್ಟ್ನ ಪ್ರಕಾರ ಇಂಥ ಬಾರ್ಡರ್ ಗಾರ್ಡಿಂಗ್ ಫೋರ್ಸಸ್ ಏನಿದಾವೆ, ಗಡಿಯಲ್ಲಿ ಇವರ ಬೆಸ್ಟ್ ಯೂಸ್ ಆಗಬೇಕು ಅಂತಂದರೆ ಒನ್ ಬಾರ್ಡರ್ಗೆ ಒನ್ ಫೋರ್ಸ್ ಅಷ್ಟೇ ಇರಬೇಕು ಅಂತ ಇವರು ರೆಕಮೆಂಡ್ ಮಾಡ್ತಾರೆ. ಅದರ ಪ್ರಕಾರ 2003 ಆ್ಯಕ್ಚುಲಿ 1962 ಇದರ ರಚನೆ ಆದಾಗ SSB ಅಂತಂದರೆ ಇದು ಸ್ಪೆಷಲ್ ಸರ್ವಿಸ್ ಬ್ಯೂರೋ ಆಗುತ್ತೆ. ಅದಾದಮೇಲೆ 2003 ಇದನ್ನು ರೀನೇಮ್ ಮಾಡಿ ಸಶಸ್ತ್ರ ಸೀಮಾ ಬಲ್ ಅಂತ ಹೆಸರಿಟ್ಟು ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಕೆಳಗೆ ಇಡಲಾಗುತ್ತೆ. ಒನ್ ಬಾರ್ಡರ್ ಒನ್ ಫೋರ್ಸ್ ಅಂದರೆ ಒಂದು ಗಡಿಗೆ ಒಂದೇ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಭಾರತ ನೇಪಾಳನ ಈ ಗಡಿ ಏನಿದೆ ಅದಕ್ಕೆ ಕೇವಲ ಸಶಸ್ತ್ರ ಸೀಮಾ ಬಲ್ನ ಲೀಡ್ ಇಂಟೆಲಿಜೆನ್ಸ್ ಏಜೆನ್ಸಿಯಾಗಿ ನೇಮಕ ಮಾಡಲಾಗಿದೆ. ನಂತರ 2004 ಭೂತಾನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ನೇಪಾಲ್ ಬಾರ್ಡರ್, ಭೂತಾನ್ ಬಾರ್ಡರ್ ಅಷ್ಟಕ್ಕೂ ಲೀಡ್ ಇಂಟೆಲಿಜೆನ್ಸ್ ಏಜೆನ್ಸಿ ಇವತ್ತು ಸಶಸ್ತ್ರ ಸೀಮಾ ಬಲ್. ನಿಮ್ಮ ಪರೀಕ್ಷೆಗೆ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ ಟಾಪಿಕ್ ಇದೆ ಅಂತ ಹೇಳಿದೆ. ಈ ಬಾರ್ಡರ್ ಮ್ಯಾನೇಜ್ಮೆಂಟ್ನ ಕೆಳಗೆ ಈ ಗಡಿಯಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಹೇಗೆ ಬಗೆಹರಿಸ್ಕೋತಾ ಇದ್ದಾರೆ ಅಂತ ಗೊತ್ತಿರಬೇಕು. ಸೊ ಆ ಒಂದು ದೃಷ್ಟಿಕೋನದಿಂದ ಈ ಆರ್ಟಿಕಲಲ್ಲಿ ಎಕ್ಸಾಕ್ಟ್ಲಿ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ರೆಗ್ಯುಲರ್ ಜಾಯಿಂಟ್ ಪ್ಯಾಟ್ರೋಲಿಂಗ್ ಈ ಎರಡೂ ಫೋರ್ಸಸ್ಗಳು, ಭಾರತದ ಕಡೆಯಿಂದ ಸಶಸ್ತ್ರ ಸೀಮಾ ಬಲ್, ನೇಪಾಳ ಕಡೆಯಿಂದ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಮಾಡ್ತಾ ಇದೆ. ಭಾರತ ನೇಪಾಳನ ಬಾರ್ಡರ್ ಏನು ಓಪನ್ ಬಾರ್ಡರ್ ಇದೆ ಅಲ್ಲಿ ಏನೇನು ಸಮಸ್ಯೆ ಇದೆ, ಟ್ರಾನ್ಸ್ ಬಾರ್ಡರ್ ಕ್ರೈಮ್ಸ್ ನಡೀತಾ ಇದೆ, ಸ್ಮಗ್ಲಿಂಗ್ ಆಫ್ ಆರ್ಮ್ಸ್, ಹ್ಯೂಮನ್ ಟ್ರಾಫಿಕಿಂಗ್, ಇದೆಲ್ಲ ಇಲ್ಲಿ ತುಂಬ ಚಿಂತಾಜನಕವಾಗಿರುವಂಥ ಸಮಸ್ಯೆಗಳು. ಅದನ್ನು ಕೇಟರ್ ಮಾಡೋಕ್ಕೆ ಅಂತ ಹೀಗೆ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡಲಾಗುತ್ತೆ. ಅದರ ಜೊತೆಗೆ ಎಲ್ಲಿ ಬಾರ್ಡ್ರಲ್ಲಿ ಟ್ರಾನ್ಸಿಟ್ ಪಾಯಿಂಟ್ಸ್ ಇದೆ ಅಲ್ಲಿ ಈ ಎರಡೂ ಫೋರ್ಸಸ್ ಸೇರಿ ಒಂದು ಹೆಲ್ಪ್ ಡೆಸ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾವೆ. ಇನ್ನಷ್ಟು ಸಹಕಾರ, ಇನ್ನಷ್ಟು ಕೋಆಪರೇಷನ್, ಕೋಆರ್ಡಿನೇಷನ್ ಬರಲಿ ಎರಡು ಫೋರ್ಸಸ್ನ ಮಧ್ಯ ಅಂತ. ಇದೇ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇನ್ನೊಂದು ವಿಷಯವನ್ನು ತಿಳ್ಕೊಳ್ಳೋಣ. ನಾವು ಸೆಕ್ಯೂರಿಟಿ ಅಂತ ಬಂದಾಗ ಅದರಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅಂತ ಬರುತ್ತೆ. ಎಕ್ಸ್ಟರ್ನಲ್ ಸೆಕ್ಯೂರಿಟಿಯ ಹೊಣೆಗಾರಿಕೆಯನ್ನು ನಾವು ಆರ್ಮ್ಡ್ ಫೋರ್ಸಸ್ಗೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗೆ ಕೊಟ್ಟಿದ್ದೀವಿ. ಅದೇ ಇಂಟರ್ನಲ್ ಸೆಕ್ಯೂರಿಟಿಯನ್ನು ನಾವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಕೆಳಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗೆ ಕೊಡ್ತಾ ಇದ್ದೀವಿ. ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂದರೆ ಅದ್ರ ಕೆಳಗೆ ಯಾವ್ಯಾವ್ದು ಬರುತ್ತೆ,
Assam Rifles, Border Security Force, CISF, Central Industrial Security Force, CRPF, Central Reserve Police Force, ITBP, Indo-Tibetan Border Police, NSG, National Security Guard, SSB, ಸಶಸ್ತ್ರ ಸೀಮಾ ಬಲ್. ಭಾರತದ ಲ್ಯಾಂಡ್ ಬಾರ್ಡರ್ಸ್ ನಾವು ಗಮನಿಸೋದಿದ್ರೆ ಈಗ ಭಾರತ ಪಾಕಿಸ್ತಾನ್ ಮಧ್ಯ ಇಷ್ಟು ಬಾರ್ಡರ್ ಇದೆ, ಇಲ್ಲಿ ಅಫ್ಘಾನಿಸ್ತಾನ್ ಮಧ್ಯ ಇತ್ತು, ಆದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇರೋದ್ರಿಂದ ಟೆಕ್ನಿಕಲಿ ಇದು ಇಲ್ಲ, ಇದು ಇಂಡೋ ಚೈನಾ ಬಾರ್ಡರ್ ಆಗಿದೆ. ಮಧ್ಯದಲ್ಲಿ ಇಂಡೋ ನೇಪಾಲ್ ಬಾರ್ಡರ್ ಬರುತ್ತೆ, ಇಂಡೋ ಬಾಂಗ್ಲಾದೇಶ್ ಬಾರ್ಡರ್ ಇಲ್ಲಿ ಬರುತ್ತೆ, ಇಲ್ಲಿ ಇಂಡೋ ಮಯನ್ಮಾರ್ ಬಾರ್ಡರ್ ಬರುತ್ತೆ. ಸೊ ಈ ಎಲ್ಲ ಲ್ಯಾಂಡ್ ಬಾರ್ಡರ್ಸ್ ಏನಿದಾವೆ ಇವುಗಳಿಗೆಲ್ಲ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ ಇರಬೇಕು. ನಾವು ಅವಾಗಲೇ ಒನ್ ಬಾರ್ಡರ್ ಒನ್ ಫೋರ್ಸ್ ಇರಬೇಕು ಹೊಣೆಗಾರಿಕೆ ತೊಗೊಂಡು ಬರೋಕ್ಕೆ, ಇನ್ನು ಎಫಿಷಿಯನ್ಸಿಯನ್ನು ತೊಗೊಂಡು ಬರೋಕ್ಕೆ ಗಾರ್ಡಿಂಗಲ್ಲಿ ಅಂತ ಕಾವಲಲ್ಲಿ ಅಂತ ಈಗ ತಾನೇ ಚರ್ಚೆ ಮಾಡಿದ್ವಿ ಅಲ್ವಾ. ಸೊ ಅದರ ಪ್ರಕಾರ ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನಿದಾವೆ ಅದರಲ್ಲಿ ITBPಯನ್ನು ಇಂಡೋ ಚೈನೀಸ್ ಬಾರ್ಡರ್ಗೆ ಕೊಡಲಾಗಿದೆ. ಇಂಡೋ ಮಯನ್ಮಾರ್ ಬಾರ್ಡರ್ ಅಸ್ಸಾಂ ರೈಫಲ್ಸ್ ಕೆಳಗೆ ಇದೆ. ಇಂಡೋ ಪಾಕಿಸ್ತಾನ ಹಾಗೂ ಇಂಡೋ ಬಾಂಗ್ಲಾದೇಶ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೋತಾ ಇದೆ. ಈಗ ತಾನೇ ನಾವು ನೋಡಿದ್ವಿ ನೇಪಾಲ್ ಹಾಗೂ ಭೂತಾನ್ ಸಶಸ್ತ್ರ ಸೀಮಾ ಬಲ್ ನೋಡ್ಕೋತಾ ಇದೆ. ನಾವೇನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ ಅದು ನಿರ್ದಿಷ್ಟವಾಗಿ ಭಾರತದ ಒಳಗೆ ಏನು ಇಂಟರ್ನಲ್ ಸೆಕ್ಯೂರಿಟಿ ಸಮಸ್ಯೆಗಳು ಬರುತ್ತೆ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಕ್ವೆಶ್ಚನ್ಸ್ ಇನ್ಕಮ್ ಲಿಮಿಟ್ ಫಾರ್ EWS ಕೋಟಾ. ಇದು ನಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಪಾಲಿಟಿ ಕೆಳಗೆ ಬರುತ್ತೆ. EWS ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್. ಏನು EWSಗೆ ಅಂತ 10% ರಿಸರ್ವೇಷನ್ನ ಕೊಡಲಾಗಿದೆ ಆಲ್ ಓವರ್ ಇಂಡಿಯಾ. ಅದನ್ನು ಪ್ರಶ್ನೆ ಮಾಡ್ತಾ ಕೋರ್ಟಲ್ಲಿ ನೀಟ್ ಎಕ್ಸಾಮ್ನ ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಹಾಕಿದ್ದಾರೆ, ಪೆಟಿಷನ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಮಾತನ್ನು ಹೇಳ್ತಾ ಇದೆ. EWS ಅಂತ ಅಂದಾಗ ಒಬ್ಬರ ಆರ್ಥಿಕ ಪರಿಸ್ಥಿತಿಯ ಪ್ರಕಾರ ನಾವು ಒಂದು ಇನ್ಕಮ್ ಲಿಮಿಟ್ನ ಹಾಕಿ ಅದರ ಕೆಳಗಡೆ ಇರೋರಿಗೆ ನಾವು ಎಕನಾಮಿಕಲಿ ವೀಕ್ ಅಂತ ಕರಿತಾ ಇದ್ದೀವಿ. ಸರ್ಕಾರ ಅದಕ್ಕೆ 8 ಲ್ಯಾಕ್ ಫಿಗರ್ನ ಹಾಕ್ತಾ ಇದೆ. ಸೊ 8 ಲಕ್ಷದ ಏನು ಫಿಗರ್ ಇದೆ ಇದಕ್ಕೆ ಹೇಗೆ ನೀವು ಕನ್ಕ್ಲೂಷನ್ಗೆ ಬಂದ್ರಿ ಅಂತ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದೆ. ನಾವು ರಿಸರ್ವೇಷನ್ ಮುಖಾಂತರ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಲೈಕ್ ವಿಲ್ ಬಿ ಟ್ರೀಟೆಡ್ ಅಂದರೆ ಸಮಾನರನ್ನ ನಾವು ಸಮಾನರನ್ನಾಗಿ ಟ್ರೀಟ್ ಮಾಡ್ತೀವಿ, ಹಾಗೆ ಯಾರು ಅಸಮಾನರಿದ್ರೆ ಅವರನ್ನು ನಾವು ಸಮಾನವಾಗಿ ಟ್ರೀಟ್ ಮಾಡಲ್ಲ ಅಂತ ಹೇಳ್ತೀವಿ. ಸೊ ಅದರ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಒಬ್ಬರಿಗೆ ಕಮ್ಮಿ ಸೌಕರ್ಯ ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ಜಾಸ್ತಿ ಸೌಕರ್ಯ ಇದೆ ಅಂತ ಅಂದಾಗ ಕಮ್ಮಿ ಸೌಕರ್ಯ ಇದ್ದವ್ರಿಗೆ ನಾವು ಪುಷ್ ಅನ್ನು ಕೊಡ್ತಾ ಇದ್ದೀವಿ ರಿಸರ್ವೇಷನ್ನ ಮುಖಾಂತರ. EWS ಅಂತಂದಾಗ ಆರ್ಥಿಕ ಪರಿಸ್ಥಿತಿಯ ಕೆಳಮಟ್ಟದಲ್ಲಿರೋರಿಗೆ ನಾವು ಪುಷ್ ಅನ್ನು ಕೊಡ್ತಾ ಇದ್ದೀವಿ. ಇದನ್ನು ನಾವು 103rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನ ಪ್ರಕಾರ 2019 ತಗೊಂಡು ಬಂದ್ವಿ. ನಮ್ಮ ಸಂವಿಧಾನದ ಆರ್ಟಿಕಲ್ 1516ನ ಕೆಳಗೆ ಸೋಷಿಯಲ್ ಹಾಗೂ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೊಡಬಹುದು ಅಂತ ಇತ್ತು. ಅದನ್ನು ಅಮೆಂಡ್ ಮಾಡಿ ತಿದ್ದುಪಡಿಯನ್ನು ಮಾಡಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ನ ಕೂಡ ನಾವು ಅದನ್ನು ಇನ್ಕ್ಲೂಡ್ ಮಾಡಿದ್ವಿ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಒಳಗೆ. ಇಲ್ಲಿ ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಆದರೆ ಈ 8 ಲಕ್ಷ ಥ್ರೆಶೋಲ್ಡ್ ಏನಿದೆ ಈ ಮಿತಿಗೆ ನೀವು ಹೇಗೆ ಬಂದ್ರಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ. ಅಂದರೆ ಯಾವ ಡೇಟಾನ ಯೂಸ್ ಮಾಡಿದ್ವಿ, ಯಾವ ಥರ ಸ್ಟಡಿ ಮಾಡಿದ್ವಿ, ಯಾವ ಥರದ ಸ್ಟ್ಯಾಟಿಸ್ಟಿಕ್ಸ್ನ ಬಳಸಿ 8 ಲಕ್ಷವನ್ನು ನಾವು ಲಿಮಿಟ್ ಅಂತ ತೊಗೊಂಡು ಬಂದಿದ್ವಿ ಅಂತ ಸುಪ್ರೀಂ ಕೋರ್ಟ್ ಅದಕ್ಕೆ ಮಾಹಿತಿಯನ್ನು ಇಲ್ಲಿ ಸರ್ಕಾರಕ್ಕೆ ಕೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ವರ್ಲ್ಡ್ ಬ್ಯಾಂಕ್ ರಿಟೇನ್ಸ್ ಇಂಡಿಯಾ ಫಿಸ್ಕಲ್ ಇಯರ್ 2022 GDP ಗ್ರೋತ್ ಫೋರ್ಕಾಸ್ಟ್ ಅಟ್ 8.3%. ನಿಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ನಾವು ಮೊನ್ನೆ ಸಂಚಿಕೆಯಲ್ಲೂ ಕೂಡ ಹೇಗೆ ಭಾರತದ ಆರ್ಥಿಕ ವ್ಯವಸ್ಥೆ ಸುಧಾರಿಸ್ತಾ ಇದೆ, ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಏನು ರೇಟಿಂಗ್ನ ಕೊಟ್ಟಿದೆ ಅಂತ ನೋಡಿದ್ವಿ ಅಲ್ವಾ. ಅದೇ ರೀತಿ ಒಂದು ಆರ್ಟಿಕಲ್ನ ನಾವಿಲ್ಲಿ ವರ್ಲ್ಡ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ವಿ. ಭಾರತದ ಫಿಸ್ಕಲ್ ಇಯರ್ ಈ ವರ್ಷ ಏನು ಫೈನಾನ್ಷಿಯಲ್ ಇಯರ್ 2022 ಇದೆ, ಈ ಅವಧಿಯ ಭಾರತದ GDP ಗ್ರೋತ್ ಫೋರ್ಕಾಸ್ಟ್ ಅನ್ನು 8.3%ಗೆ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಭಾರತದಲ್ಲಿ ಎಸ್ಪೆಷಲಿ ಸೆಕೆಂಡ್ ವೇವ್ ಇಂದಾಗಿ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬ ಜಾಸ್ತಿ ಪರಿಣಾಮ ಬಿದ್ದಿಲ್ಲ. ಫಸ್ಟ್ ವೇವಲ್ಲೇ ತುಂಬ ಜಾಸ್ತಿ ಪರಿಣಾಮ ಬಿದ್ದಿದ್ದು. ಈಗ ಸೆಕೆಂಡ್ ವೇವ್ನ ನಂತರ ವ್ಯಾಕ್ಸಿನೇಷನ್ಸ್ ಇರಲಿ, ಈ ರೀತಿ ಏನು ನಾವು ಕ್ರಮಗಳನ್ನ ತೊಗೊಂಡಿದ್ವಿ ಅದರಿಂದಾಗಿ ಭಾರತಕ್ಕೆ ತುಂಬ ಸಹಾಯ ಆಗಿದೆ, ಸುಧಾರಣೆ ಆಗ್ತಾ ಇದೆ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಅಂದರೆ ಜನರು ಮತ್ತೆ ಓಡಾಡ್ತಾ ಇದ್ದಾರೆ, ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಹಾಗಾಗಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ಸರ್ಕಾರ ಏನು ಕ್ರಮಗಳನ್ನ ತೊಗೊತಾ ಇದೆ, ಉತ್ಪಾದನೆಯನ್ನು ಬೂಸ್ಟ್ ಮಾಡೋಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇರ್ಬೋದು, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಈ ಎಲ್ಲ ಕ್ರಮಗಳಿಂದ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ನೋಡ್ಬೋದು. ಕಳೆದ ವರ್ಷ ನಾವು ಲಾಸ್ಟ್ ಫಿಸ್ಕಲ್ 7.3% ಅಷ್ಟು GDP ಕಾಂಟ್ರಾಕ್ಷನ್ ಅನ್ನು ನೋಡಿದ್ದೀವಿ. ಈಗ ನಾವೇನು ಪಾಸಿಟಿವ್ ಸುಧಾರಣೆಯನ್ನು ನೋಡಿದ್ದೀವಿ. ಅದಕ್ಕೆ ಯಾವ ಯಾವ ವಿಷಯಗಳಿಂದ ತೊಂದರೆ ಆಗಬಹುದು, ಅಸೆಟ್ ಕ್ವಾಲಿಟಿ ಡಿಟೋರಿಯರೇಷನ್ ಎಸ್ಪೆಷಲಿ ಸಾಂಕ್ರಾಮಿಕದ ಕಾರಣ ಇದು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ಫಾರ್ಮಲ್ ಸೆಕ್ಟರಲ್ಲಿ ರಿಕವರಿ ಎಷ್ಟಾಗಬೇಕು ಅದು ನಿಧಾನಕ್ಕಾದರೆ ಅದು ಕೂಡ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ಬೋದು.
ಹಾಗೆ ಇನ್ಫ್ಲೇಷನ್ ಕೂಡ ದರ ಜಾಸ್ತಿ ಆಗ್ತಾ ಇದ್ರೆ ಎಷ್ಟು ಆಗಬಹುದು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಅದರಿಂದ ಕೂಡ ನಮ್ಮ ಆರ್ಥಿಕ ಸುಧಾರಣೆಗೆ ಯಾವ ಗತಿಯಲ್ಲಿ ಈಗ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಪೆಟ್ಟು ಬೀಳಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ನಾವು ಈ ಆರ್ಥಿಕ ಸುಧಾರಣೆಗೆ ಇನ್ನಷ್ಟು ಕ್ರಮಗಳೇನು ಬೇಕು, ಅದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಇರ್ಬೋದು, ಸಪ್ಲೈ ಸೈಡ್ ಏನು ಸಮಸ್ಯೆಗಳು ಕಾನ್ಸ್ಟೆಂಟ್ಸ್ ಅಂದರೆ ಏನು ಆಬ್ಸ್ಟಿಕಲ್ಸ್ ಇರುತ್ತೆ ಅದನ್ನು ಸರಿ ಮಾಡೋದಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಹೂಡಿಕೆ ಬೇಕಾಗಿದೆ ಅದಕ್ಕೆ ಸಹಾಯ ಮಾಡೋದಿರ್ಬೋದು. ಇದೆಲ್ಲದರಿಂದ ಮುಂದಿನ 2 ವರ್ಷಗಳಲ್ಲಿ 7%ಗೆ ನಮ್ಮ ಗ್ರೋತ್ ಏನಿದೆ ಅದು ಸ್ಟೆಬಿಲೈಸ್ ಆಗ್ಬೋದು ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಈ ಮಾತನ್ನು ತನ್ನ ರಿಪೋರ್ಟ್ ಸೌತ್ ಏಷ್ಯಾಗೆ ಅಂತ ಮಾಡಿರುವಂಥ ಒಂದು ರಿಪೋರ್ಟ್ ಶಿಫ್ಟಿಂಗ್ ಗೇರ್ಸ್ ಡಿಜಿಟೈಸೇಷನ್ ಆ್ಯಂಡ್ ಸರ್ವಿಸಸ್ ಲೆಡ್ ಡೆವಲಪ್ಮೆಂಟ್ ಈ ಒಂದು ರಿಪೋರ್ಟಲ್ಲಿ ಹೇಳ್ತಾ ಇದೆ. ನಾವು ಸಾಂಕ್ರಾಮಿಕ ಈ ಥರದ ಒಂದು ಮೇಜರ್ ಕ್ರೈಸಿಸ್ ಬಂದಮೇಲೆ ಮುಂಚೆನೇ ನಾವು ಏನು ನಾರ್ಮಲ್ ಅಂತ ಕರಿತಾ ಇದ್ವಿ ಅದು ಈಗ ನಾರ್ಮಲ್ ಆಗಿ ಉಳಿಯೋದಿಲ್ಲ, ಈಗ ನ್ಯೂ ನಾರ್ಮಲ್ ಅಂತ ಕ್ರಿಯೇಟ್ ಆಗುತ್ತೆ. ಈ ನ್ಯೂ ನಾರ್ಮಲ್ಗೆ ನಾವೆಲ್ಲ ತಯಾರಿರಬೇಕು. ಅದಕ್ಕೆ ಬೇಕಾಗುವಂಥ ಬೇರೆ ಸುಧಾರಣೆಗಳು, ಸಾಮಾಜಿಕ ಭದ್ರತೆಯ ನೀತಿಗಳಿರ್ಬೋದು, ಪರಿಸರಕ್ಕೆ ಹೊಂದುವಂಥ ಒಳ್ಳೆಯ ನೀತಿಗಳಿರ್ಬೋದು, ಅಡಾಪ್ಟಿಂಗ್ ಗ್ರೀನರ್ ಪಾಲಿಸೀಸ್ ಇರ್ಬೋದು, ಈ ರೀತಿ ಕ್ರಮಗಳಿಗೆ ನಾವು ಈಗಲಿಂದನೇ ತಯಾರಿ ನಡೆಸಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಾವು ಕಳೆದ 4-5 ದಿನದಿಂದ ದಿನಪತ್ರಿಕೆಯಲ್ಲಿ ಪ್ರತಿದಿನ ಈ ವರ್ಷದ 2021 ನೋಬೆಲ್ ಪ್ರೈಸ್ ಬೇರೆ ಬೇರೆ ವಲಯಗಳಲ್ಲಿ ಯಾರಿಗೆ ನೀಡಲಾಗಿದೆ, ಯಾಕೆ ನೀಡಲಾಗಿದೆ ಅಂತ ನಾವು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯಲ್ಲಿ ಲಿಟ್ರೇಚರ್ಗೆ ಅಂತ ಯಾರಿಗೆ ಕೊಡಲಾಗಿದೆ ಅಂತ ನೋಡೋಣ. 2021 ಲಿಟ್ರೇಚರ್ ನೋಬೆಲ್ ಪ್ರೈಸ್ ಅಬ್ದುಲ್ ರಜಾಕ್ ಗುರ್ನಾ ಅವ್ರಿಗೆ ಕೊಡಲಾಗಿದೆ. ಇವರು ತಾನ್ಜಾನಿಯಾದವರು. ಈಸ್ಟ್ ಆಫ್ರಿಕಾದಲ್ಲಿ ಏನು ಕೊಲೋನಿಯಲಿಸಮ್ ಆಗಿತ್ತು ಅದರ ಪರಿಣಾಮಗಳೇನು, ಅಲ್ಲಿಂದ ಅಂದರೆ ಅಲ್ಲಿ ಜನರೇನಿದ್ರು ಅವರ ಮೇಲೆ ಅದರಿಂದ ಏನು ಪರಿಣಾಮ ಆಯಿತು, ಯಾರು ಮೈಗ್ರೇಟ್ ಆಗಬೇಕಾಯಿತು ಆ ವ್ಯಕ್ತಿಗಳ ಮೇಲೆ ಏನು ಪರಿಣಾಮ ಆಯಿತು, ಅವ್ರ ಬಗ್ಗೆ ತುಂಬ ಕಂಪ್ಯಾಷನಿಂದ ಇವರು ತಮ್ಮ ಎಲ್ಲ 10 ನಾವೆಲ್ಗಳಲ್ಲೂ ಬರೀತಾರೆ. ಪ್ಯಾರಡೈಸ್ ಅನ್ನೋದು ಜಾಸ್ತಿ ಫೇಮಸ್ ಆಗಿರುವಂಥದ್ದು. ಫಸ್ಟ್ ವರ್ಲ್ಡ್ ವಾರ್ನ ಸಮಯದಲ್ಲಿ ಈ ಒಂದು ನಾವೆಲ್ ಸೆಟ್ ಆಗಿದೆ. ಈ ಒಂದು ನಾವೆಲ್ ಬುಕ್ಕರ್ ಪ್ರೈಸ್ಗೆ ಕೂಡ ಶಾರ್ಟ್ ಲಿಸ್ಟ್ ಆಗಿತ್ತು. ಇಲ್ಲಿಯವರೆಗೆ ಲಿಟ್ರೇಚರ್ನ ನೋಬೆಲ್ ಪ್ರೈಸ್ ಏನಿದೆ 2007 ಜಿಂಬಾಬ್ವೆದ ಡಾರಿಸ್ ಲೆಸ್ಸಿಂಗ್ ಅವರಿಗೆ ಕೊಡಲಾಗಿತ್ತು. ಅದಾದಮೇಲೆ ಗುರ್ನಾ ಅವರು ಫಸ್ಟ್ ಆಫ್ರಿಕನ್ ರೈಟರ್ ಇದನ್ನು ಪಡೆಯೋದಕ್ಕೆ. ಹಾಗೆ 1986 ನೈಜೀರಿಯಾದ ವಾಲ್ ಸೋಯಿಂಕಾ ಅವ್ರಿಗೆ ಅವಾರ್ಡ್ ಕೊಡಲಾಗಿತ್ತು. ಅವರ ನಂತರ ಗುರ್ನಾ ಅವರೇನೆ ಸಬ್ ಸಹಾರನ್ ಆಫ್ರಿಕಾದ ಪ್ರದೇಶದಿಂದ ಬಂದಿರುವಂಥ ರೈಟರ್ ಈ ಅವಾರ್ಡ್ನ ಪಡೆಯೋದಕ್ಕೆ. ಸಬ್ ಸಹಾರನ್ ಆಫ್ರಿಕಾ ಅಂತಂದರೆ ಆಫ್ರಿಕಾದ ಕಾಂಟಿನೆಂಟ್ನ ಈ ಗ್ರೀನ್ ಕಲರ್ ಇರುವಂಥ ಈ ಪ್ರದೇಶಗಳು ನಾವು ಸಬ್ ಸಹಾರನ್ ಆಫ್ರಿಕಾ ಅಂತ ಕರಿತೀವಿ. ತಾನ್ಜಾನಿಯಾನ ನೀವಿಲ್ಲಿ ನೋಡ್ಬೋದು. ಈ ಪ್ರದೇಶಕ್ಕೆ, ಈ ದೇಶಕ್ಕೆ ಗುರ್ನಾ ಅವರು ಸೇರಿದವರು. ನಾವು ನಿನ್ನೆ ದಿನಪತ್ರಿಕೆ ವಿಶ್ಲೇಷಣೆ ಆರಂಭದಲ್ಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ರೂವ್ ಮಾಡಿರುವಂಥ ಹೊಸ ಒಂದು ಆ್ಯಂಟಿ ಮಲೇರಿಯನ್ ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಂಡ್ವಿ. RTS ಅಂತ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಪರ್ಮಿಷನ್ ಕೊಟ್ಟ ಮೇಲೆ 2015 ಆಫ್ರಿಕಾದಲ್ಲಿ ಪೈಲಟ್ ಪ್ರೋಗ್ರಾಮ್ನ ಮುಖಾಂತರ ಇದನ್ನು ಇನ್ಫ್ಯಾಂಟ್ಸ್ಗೆ ಮಕ್ಕಳಿಗೆ ಕೊಡಲಾಗ್ತಾ ಇತ್ತು. ಘಾನಾ, ಕೆನ್ಯಾ, ಮಲಾವಿ ಈ ಪ್ರದೇಶಗಳಲ್ಲಿ ಮಲೇರಿಯಾದ ಮೋಸ್ಟ್ ಡೆಡ್ಲಿ ಪ್ಯಾರಾಸೈಟ್ ಆಗಿರುವಂಥ P. falciparum ಇದರ ವಿರುದ್ಧ ಕೂಡ ಈ ವ್ಯಾಕ್ಸಿನ್ ಆ್ಯಕ್ಟ್ ಮಾಡುತ್ತೆ. ಇಂಥ ಒಂದು ವ್ಯಾಕ್ಸಿನ್ನ ತೊಗೊಂಡು ಬರಬೇಕು ಅಂತ 30 ವರ್ಷಗಳಿಂದ ಪ್ರಯತ್ನ ನಡೀತಾ ಇತ್ತು. ಇದು ಫೈನಲಿ ಆಗಿದೆ. ಈ ವ್ಯಾಕ್ಸಿನ್ಗಳ ಬಗ್ಗೆ ಏನು ಫ್ಯಾಕ್ಟ್ ಇರುತ್ತೆ, ಮಾಹಿತಿ ಇರುತ್ತೆ, ಅದು ನಿಮ್ಮ ಪ್ರಿಲಿಮ್ಸ್ ಸಿಲೆಬಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ UPSC KPSC ಎರಡಕ್ಕೂ. ಈ ಆರ್ಟಿಕಲಲ್ಲಿ ನಾವು ವಿಶ್ಲೇಷಣೆಯನ್ನು ನೋಡ್ತಾ ಇದ್ವಿ. ಈಗ ನಿಮಗೆ ಮೇನ್ಸಲ್ಲಿ ಯಾಕೆ ಒಂದು ವ್ಯಾಕ್ಸಿನ್ ಇಷ್ಟು ಪ್ರಾಮುಖ್ಯತೆ ಪಡ್ಕೊಳುತ್ತೆ ಅನ್ನೋ ರೀತಿ ಪ್ರಶ್ನೆ ಬಂತು ಅಂತಂದರೆ ಅದಕ್ಕೆ ನಿಮಗೆ ಫ್ಯಾಕ್ಟ್ ಹಾಗೂ ವಿಶ್ಲೇಷಣೆ ಬೇಕಲ್ವಾ. ಅದಕ್ಕೆ ಬೇಕಾಗುವಂಥ ಮಾಹಿತಿ ನಿಮಗಿಲ್ಲಿ ಸಿಗುತ್ತೆ ನೋಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2019ನ ಪ್ರಕಾರ ಇಡೀ ಜಗತ್ತಿನ ಜನಸಂಖ್ಯೆಯಲ್ಲಿ 50% ಅಷ್ಟು, ಅರ್ಧ ಪಾಪ್ಯುಲೇಷನ್ಗೆ ಮಲೇರಿಯಾದ ರಿಸ್ಕ್ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಮರಣಗಳು ಕೇಸಸ್ ನಾವು ನೋಡೋದು ಸಬ್ ಸಹಾರನ್ ಆಫ್ರಿಕಾದಲ್ಲಿ. ಹಾಗೆ 2019 ನಾವು 229 ಮಿಲಿಯನ್ ಕೇಸಸ್ನ ನೋಡಿದ್ರೆ ಆ ಕೇಸಸ್ಗಳಲ್ಲಿ 4 ಲಕ್ಷದಷ್ಟು ನಾವು ಡೆತ್ಗಳನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಕೇಸಸ್ 94% ಅಷ್ಟು ಆಫ್ರಿಕನ್ ರೀಜನಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಮ್ಯಾಕ್ಸಿಮಮ್ ಯಾವ ಏಜಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಚಿಲ್ಡ್ರನ್ ಅಂಡರ್ 5 ಏನಿದ್ದಾರೆ ಅವರು ಮಲೇರಿಯಾಗೆ ಮೋಸ್ಟ್ ವಲರಬಲ್ ಇದ್ದಾರೆ. 2019 2/3 ಡೆತ್ ಈ ಒಂದು ಏಜ್ ಗ್ರೂಪಲ್ಲಿ ಆಗಿರೋದು. ಪರಿಸ್ಥಿತಿ ಇಷ್ಟು ಗಂಭೀರವಾಗಿರ್ಬೇಕಾದ್ರೆ ಹೊಸದಾಗಿ ಈಗೇನು ವ್ಯಾಕ್ಸಿನ್ ಬಂದಿದೆ ಅದರಿಂದಾಗಿ ಈ ಕೇಸಸ್ನ ಸಿವಿಯರಿಟಿ ಏನಿದೆ ಅದು ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಏನು ಮರಣಗಳಾಗ್ತಾ ಇದೆ ಅದನ್ನು ನಾವು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೋದು. ಹಾಗಂತ ಇಲ್ಲಿವರೆಗೆ ನಾವು ಏನು ಕ್ರಮಗಳನ್ನ ತೊಗೊತಾ ಇದ್ವಿ ಮಲೇರಿಯಾ ವಿರುದ್ಧ, ಅದು ಬೆಡ್ ನೆಟ್ಸ್ನ ಪ್ರೊವೈಡ್ ಮಾಡೋದ್ರಿಂದ ಇರ್ಬೋದು, ಯಾವುದೇ ರೀತಿಯ ಮಲೇರಿಯಾ ಪ್ರಿವೆನ್ಷನ್ ಆಕ್ಟಿವಿಟೀಸ್ ಇಲ್ಲಿವರೆಗೆ ಏನು ಮಾಡ್ತಾ ಇದ್ವಿ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಅದರ ಜೊತೆಗೆ ಈ ವ್ಯಾಕ್ಸಿನೇಷನ್ನ ನಾವು ಜನರಿಗೆ ತಲುಪಿಸ್ಬೇಕು. ಸೊ ಲ್ಯಾಬಲ್ಲಿ ಏನು ಕೆಲಸ ಆಗಬೇಕು ಅದಾಗಿದೆ. 30 ವರ್ಷಗಳ ಪ್ರಯತ್ನ ಈಗ ಫಲ ನೋಡ್ತಾ ಇದ್ದೀವಿ. ಇದನ್ನು ನಾವು ಆದಷ್ಟು ಬೇಗ ಜನರಿಗೆ ತಲುಪಿಸ್ಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಎಡಿಟೋರಿಯಲ್ ಆರ್ಟಿಕಲ್ ಸ್ಟ್ರಾಂಗರ್ ಅಟ್ ದ ಗ್ರಾಸ್ ರೂಟ್ಸ್. ಇದು ನಿಮ್ಮ UPSC ಹಾಗೂ KPSC ಜನರಲ್ ಸ್ಟಡೀಸ್ ಪೇಪರ್ 3 ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಟಾಪಿಕ್ಸ್ ಕೆಳಗೆ ಬರುತ್ತೆ. ನಮ್ಮ ದೇಶದಲ್ಲಿ ನಾವೇನು ಪ್ರಜಾಪ್ರಭುತ್ವ ಅಂತ ಕರಿತೀವಿ, ಈ ಡೆಮೋಕ್ರಸಿಯ ಬೆನ್ನೆಲುಬು ಅಂದರೆ ಏನು,
ಈಗ ನಾವು ಪ್ರಜಾಪ್ರಭುತ್ವ ಅಂತಂದಾಗ ಇಟ್ ಈಸ್ ಬೇಸಿಕಲಿ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಲ್ವಾ. ಸೊ ಒಂದು ಪ್ರಜಾಪ್ರಭುತ್ವದಲ್ಲಿ ಗವರ್ನೆನ್ಸಲ್ಲಿ ಆಡಳಿತದಲ್ಲಿ ನಾವು ಜನರ ಪಾರ್ಟಿಸಿಪೇಷನ್ ಭಾಗವಹಿಸ್ಕೋಬೇಕು ಅಂತ ಹೇಳ್ತೀವಿ. ಸೊ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಗ್ರಾಮದ ಜನರೇನಿದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ನ ಮುಖಾಂತರ ತಗೊಂಡು ಬರ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ 2,60,512 ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಒಟ್ಟಾರೆ 30 ಲಕ್ಷ ಎಲೆಕ್ಟೆಡ್ ಮೆಂಬರ್ಸ್ ಇದರೊಳಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕ್ರೈಸಿಸ್ ಬಂದಾಗ, ಈಗ ನಾವು ಕೋವಿಡ್ ಕೂಡ ಕ್ರೈಸಿಸ್ ಅಲ್ವಾ, ಇಂಥ ಒಂದು ಡಿಸಾಸ್ಟರ್ ವಿಪತ್ತು ಕ್ರೈಸಿಸ್ ಬಂದಾಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ರೋಲ್ ಏನು ಅನ್ನೋದನ್ನ ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಡಿಸಾಸ್ಟರ್ ಬಂದಾಗ ಏನಾಗುತ್ತೆ, ನಾವು ಟಾಪ್ ಡೌನ್ ಡಿಸಾಸ್ಟರ್ ರೆಸ್ಪಾನ್ಸ್ನ ಫಾಲೋ ಮಾಡ್ತೀವಿ. ಅಂದರೆ ಮೇಲಿಂದ ಕೆಳಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಆ್ಯಕ್ಟ್ ಮಾಡಲ್ಲ. ಆದರೆ ಕೋವಿಡ್ನಂಥ ಸಾಂಕ್ರಾಮಿಕದ ಪರಿಸ್ಥಿತಿಯಲ್ಲಿ ಏನಾಯಿತು, ಮೇಲಿಂದ ಡಿಸಾಸ್ಟರ್ ರೆಸ್ಪಾನ್ಸ್ ಬರೋದು ಕಷ್ಟ ಆಯಿತು, ಕಾಂಪ್ರಮೈಸ್ ಆಯಿತು. ಅದು ಬರೋದು ಸಾಧ್ಯವಾಗದೇ ಇದ್ದಿದ್ದ ಕಾರಣ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮುಂದೆ ಬರಬೇಕಾಯಿತು. ಸಾಂಕ್ರಾಮಿಕವನ್ನು ಹ್ಯಾಂಡಲ್ ಮಾಡೋದಕ್ಕೆ ಈ ಇನ್ಸ್ಟಿಟ್ಯೂಷನ್ಸ್ನ ಮುಖಾಂತರ ನಮಗೆ ಸ್ಥಳೀಯ ಮಟ್ಟದಲ್ಲಿ ಬೇಕಾಗುವಂಥ ಲೀಡರ್ಶಿಪ್ ಸಿಕ್ತು. ರೆಗ್ಯುಲೇಟರಿ ಹಾಗೂ ವೆಲ್ಫೇರ್ ಫಂಕ್ಷನ್ಸ್ ಎರಡೂ ಮಾಡೋಕ್ಕೆ ಸಾಧ್ಯ ಆಯಿತು. ಈಗ ಕೋವಿಡ್ ಟೈಮಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡೋದು, ಕ್ವಾರಂಟೈನ್ ಮಾಡೋದು, ಯಾರಿಗೆ ಬೇಕೋ ಅವರಿಗೆ ಆಹಾರ ದೊರಕಿಸ್ಕೊಡೋದು, ಇದೆಲ್ಲ ಮಾಡಬೇಕಾಯಿತು. ಹಾಗೆ ವೆಲ್ಫೇರ್ ಸ್ಕೀಮ್ಸ್ ಏನು MG ನರೇಗಾ ಇರ್ಬೋದು, ಅವಾಗ ವಲಸೆ ಕಾರ್ಮಿಕರೆಲ್ಲ ನಗರ ಪ್ರದೇಶಗಳಿಂದ ಊರಿಗೆ ವಾಪಸ್ ಹೋದ್ರಲ್ವಾ, ಅವರಿಗೆಲ್ಲ ಎಂಪ್ಲಾಯ್ಮೆಂಟ್ನ ಕೊಡೋ ಕಾರಣದಿಂದ ಈ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡೋದು ಇಂಪಾರ್ಟೆಂಟ್ ಇತ್ತು. ಹಾಗಾಗಿ MG ನರೇಗಾ ಇರ್ಬೋದು, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇರ್ಬೋದು, ಇದ್ರ ಮುಖಾಂತರ ಕೂಡ ಏನೇನು ಮಾಡಬೇಕಾಗಿ ಒಂದು ಪರಿಸ್ಥಿತಿ ಬಂತು ಅದೆಲ್ಲ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮಾಡಬೇಕಾಯಿತು. ಅವರು ಮಾಡಿದ್ರು ಕೂಡ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನ ಇನ್ವಾಲ್ವ್ಮೆಂಟಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಜನರ ಮಧ್ಯೆ ಹಾಗೂ ಅಫಿಷಿಯಲ್ಸ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ, ವಿಶ್ವಾಸದ ಗ್ಯಾಪ್ ಇರುತ್ತೆ, ಅದನ್ನು ನಾವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ನಷ್ಟು ತೊಗೊಂಡು ಬರೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ PRIಯಲ್ಲೂ ಕೂಡ ಬೇರೆ ಬೇರೆ ಡೈವರ್ಸ್ ಕಮ್ಯುನಿಟೀಸ್ ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಅಲ್ವಾ. ಈ ಕಾರಣದಿಂದಾಗಿ ನಮಗೆ ಜನರನ್ನು ಮೊಬಿಲೈಸ್ ಮಾಡೋದು ಈಸಿ ಆಗುತ್ತೆ PRIನ ಇನ್ವಾಲ್ವ್ಮೆಂಟಿಂದ. ಕೋವಿಡ್ ಟೈಮಲ್ಲೇ ಆಗಲಿ, ಈಗ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಹಾಕೋತಿದ್ದಾರೋ ಇಲ್ವೋ, ಈ ರೀತಿ ಸರ್ವೇಲೆನ್ಸ್ ಮಾಡೋಕ್ಕೆ ನಾವು ಜನರನ್ನು, ಅಲ್ಲಿ ಯೂತ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಉಪಯೋಗಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮುಂದುವರಿತಾ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಡಿಸಾಸ್ಟರ್ ರೆಸ್ಪಾನ್ಸಿಗೆ ಅಂದರೆ ವಿಪತ್ತು ಆದಮೇಲೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಆದರೆ ವಿಪತ್ತು ಆಗೋಕ್ಕಿಂತ ಮುಂಚೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಅದಕ್ಕೆ ಹೇಗೆ ಪ್ರಿಪೇರ್ ಆಗಿರ್ಬೋದು, ಅದರ ಮೇಲೆ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಅದನ್ನೇ ಯೋಕೋಹಾಮಾ ಸ್ಟ್ರಾಟಜಿ ಅಂತ ಕರೀತಾರೆ. ಇದನ್ನು 1994 ಈ ಒಂದು ಕಾನ್ಸೆಪ್ಟ್ ಬಂದಿದ್ದು ಇಂಟರ್ನ್ಯಾಷನಲ್ ಡಿಕೇಡ್ ಫಾರ್ ನ್ಯಾಚುರಲ್ ಡಿಸಾಸ್ಟರ್ ರಿಡಕ್ಷನ್ ಅಂತಾನೆ ಆ ಅವಧಿಯನ್ನು ಕರೆಯಲಾಗ್ತಾ ಇತ್ತು. ಈ ಒಂದು ಕ್ರಮ ಏನಿದೆ ಇದನ್ನು ನಾವು ಹೇಗೆ ತೊಗೊಂಡು ಬರೋಕ್ಕೆ ಸಾಧ್ಯ, PRIನ ಮೂಲಕ ತೊಗೊಂಡು ಬರೋಕ್ಕೆ ಸಾಧ್ಯ. ಹೇಗೆಲ್ಲ ಸಾಧ್ಯ, ಮೊದಲನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಪಂಚಾಯತ್ ರಾಜ್ ಆ್ಯಕ್ಟ್ ಒಳಗೇನೆ ಬರಬೇಕು. ಇದರಿಂದಾಗಿ ಏನಾಗುತ್ತೆ, ಅದಕ್ಕಾಗಿ ಬೇಕಾಗುವಂಥ ಪ್ಲ್ಯಾನಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಅದಕ್ಕೆ ಎಷ್ಟು ಹಣ ಬೇಕು, ಈ ರೀತಿ ಎಲ್ಲ ಅವರು ಅಭಿವೃದ್ಧಿಗೆ ಅದನ್ನು ಕೇಂದ್ರಿಸಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಈಗ ಒಂದು ಪ್ರದೇಶದಲ್ಲಿ ಒಂದು ವಿಪತ್ತೇ ಜಾಸ್ತಿ ಆಗ್ಬೋದು ಅಂತ ಇರುತ್ತೆ, ಅದಕ್ಕೆ ಬೆಟರ್ ಪ್ರಿಪೇರ್ಡ್ ಇರುವಂಥದ್ದು, ಅದನ್ನೆಲ್ಲ ನಾವು ಸ್ಪೆಸಿಫಿಕ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಆ ಪ್ರದೇಶಕ್ಕೆ ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ಬೋದು. ಅದನ್ನು ಬೆಸ್ಟ್ ಹೇಗೆ ಟ್ಯಾಕಲ್ ಮಾಡ್ಬೋದು ಅನ್ನೋದಕ್ಕೆ ಮಾಹಿತಿಯನ್ನು ಶೇರ್ ಮಾಡ್ಬೋದು. ಮೂರನೇ ಪಾಯಿಂಟ್ ಏನಂತಂದರೆ, ಸಾಮಾನ್ಯವಾಗಿ ವಿಪತ್ತು ಆದ ತಕ್ಷಣ ಮೇನ್ ಎಫೆಕ್ಟ್ ಆಗೋದೇನು, ಸ್ಥಳೀಯ ಮಟ್ಟದಲ್ಲೇ ಎಫೆಕ್ಟ್ ಆಗೋದು. ಸೊ ಅದಕ್ಕೆ ರೆಸ್ಪಾನ್ಸ್ ಕೂಡ ಯಾಕೆ ಸ್ಥಳೀಯ ಮಟ್ಟದಲ್ಲೇ ಫಸ್ಟ್ ಇರಬಾರ್ದು. ಅದರಿಂದ ಆ್ಯಕ್ಚುಲಿ ನಮಗೆ ಒಂದು ವಿಪತ್ತು ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೆಟರ್ ಸ್ಟ್ರಾಟಜಿ ಪ್ರೊವೈಡ್ ಮಾಡುತ್ತೆ ಅಲ್ವಾ. ಸೊ ಅದನ್ನು ನಾವು ತೊಗೊಂಡು ಬರಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಏನಿದೆ ಅದು ಕಮ್ಯುನಿಟಿ ಬೇಸ್ಡ್ ಇರಬೇಕು. ಈ ಒಂದು ಸ್ಟ್ರಾಟಜಿಯನ್ನು ನಾವು ಮಾಡಬೇಕಾದ್ರೆ ಅಲ್ಲಿಯ ಲೋಕಲ್ ಕಮ್ಯುನಿಟೀಸ್ ಮುಂಚೆಯಿಂದನೂ ಹೇಗೆ ಒಂದು ವಿಸ್ಡಮ್ ಕ್ರಿಯೇಟ್ ಆಗಿರುತ್ತಲ್ವ, ನಾವು ಅದನ್ನು ಟ್ರೆಡಿಷ್ನಲ್ ವಿಸ್ಡಮ್ ಅಂತ ಕರಿತೀವಿ, ಅದನ್ನು ಹಾಗೂ ಮಾಡರ್ನ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ಜೊತೆ ಸೇರಿಸಿ ನಾವು ಒಂದು ಸೊಲ್ಯೂಷನ್ನ ಕಂಡ್ಕೋಬೇಕು. ಸಾಧ್ಯ ಆದರೆ ಅಲ್ಲಿಯ ಜನರೇ ಏನು ಇದಕ್ಕೆ ಬೇಕಾಗುವಂಥ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡೋದು, ಈ ಥರದ ಕೆಲಸಗಳಿಗೂ ಕೂಡ ನಾವು ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಇದೆಲ್ಲದರ ಮೂಲಕ ಏನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಕಮ್ಯುನಿಟಿಯಲ್ಲಿ ಒಂದು ಕಲ್ಚರ್ನ ತೊಗೊಂಡು ಬರೋದು. ಅಂದರೆ ವಿಪತ್ತು ಬಂತಂದರೆ ಅದರಿಂದ ಹೇಗೆ ಪಾರಾಗಬೇಕು ಅನ್ನೋ ಒಂದು ಕಮ್ಯುನಿಟಿ ಕಲ್ಚರ್ನ ನಾವು ತೊಗೊಂಡು ಬರಬೇಕು ಅನ್ನೋದು ಇದೆಲ್ಲದರ ಗುರಿ. ಅದನ್ನು ನಾವು PRIಗಳನ್ನ ಮುಖಾಂತರ ಮಾತ್ರನೇ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ತುಂಬ ವ್ಯಾಲಿಡ್ ಪಾಯಿಂಟ್ನ ಈ ಆರ್ಟಿಕಲಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿರೋಂಥ ಒಂದು ಟಾಪಿಕ್ ಇದೆ, ಹಾಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆನೂ ಒಂದು ಟಾಪಿಕ್ ಇದೆ. ಹೀಗಿರ್ಬೋದು ಹಾಗಿರ್ಬೋದು, ಎರಡಕ್ಕೂ ರೆಲೆವೆಂಟ್ ಆಗಿ ನಿಮ್ಮ ಮೇನ್ಸಲ್ಲೂ ಪ್ರಶ್ನೆ ಬರ್ಬೋದು. ಅದಕ್ಕೆ ಬೇಕಾಗುವಂಥ ಸಖತ್ ವ್ಯಾಲಿಡ್ ಪಾಯಿಂಟ್ಸ್ನ ನೀವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಪ್ಲೀಸ್ ನೋಟ್ ಮಾಡಿಟ್ಕೊಳ್ಳಿ.
ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ಸ್ ಡು ನಾಟ್ ಶೇರ್ ಬಾರ್ಡರ್ ವಿತ್ ನೇಪಾಲ್? ಎ ಉತ್ತರ ಪ್ರದೇಶ್, ಬಿ ಹಿಮಾಚಲ್ ಪ್ರದೇಶ್, ಸಿ ವೆಸ್ಟ್ ಬೆಂಗಾಲ್, ಡಿ ಸಿಕ್ಕಿಂ. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.